Hi guys, ನಾನು ನಿಮ್ಮ ವಿಶ್ವ ಶೆಟ್ಟಿ ಅಂಡ್ ಸಿ ಏನಾಗುತ್ತೆ ಅಂದ್ರೆ ಸಮಟೈಮ್ಸ್ ನಾನು ಆಬ್ವಿಯಸ್ಲಿ ಈ ತರ ಟೈಮ್ಗಳಲ್ಲಿ ಟ್ರೇಡ್ ನ ತಗೊಳ್ಳೋದಿಲ್ಲ. ಬಟ್ ವೆನ್ ಅವರ್ ನನಗೆ ನಿಮ್ಗೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ನ ವಿತ್ ಲೈವ್ ಟ್ರೇಡ್ಸ್ ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಅವಾಗ ಟ್ರೇಡ್ ಗಳನ್ನ ತಗೊಳ್ಳೋದಕ್ಕೆ ನೋಡ್ತೀನಿ. ಸೊ ಆಬ್ವಿಯಸ್ಲಿ ಇಲ್ಲೊಂದು ಟ್ರೇಡ್ ನೋಡ್ಬೋದು ಅರೌಂಡ್ -$124 ಅಲ್ಲಿ ಇದೆ. ಓಕೆ, ಸೊ ನಾನು ಈ ಒಂದು ಟ್ರೇಡ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅರೌಂಡ್ ಒಂದು $200 to $250 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ $250 ಹತ್ತತ್ರ $250 ನ ಟಾರ್ಗೆಟ್ ಮಾಡ್ತೀನಿ ನಾನು. ಇವಾಗ ನೋಡ್ಬೋದು ನೀವು ಅದನ್ನ ಆಮೇಲೆ ನೋಡೋಣ. ಬಟ್ ಏನಕ್ಕೆ ಈ ಟ್ರೇಡ್ ನ ತಗೊಂಡೆ ಅಂಡ್ ನಿಮ್ಗೆ ಒಂದು ಹೊಸ ಕಾನ್ಸೆಪ್ಟ್ ನಾನು ಚಾಟ್ ಪ್ಯಾಟರ್ನ್ ಗಳಲ್ಲಿ ನಿಮ್ಗೆ ಅಷ್ಟು ಕ್ಲೀನ್ ಆಗಿ ನಾನು ಹೇಳ್ಕೊಟ್ಟಿಲ್ಲ ಪಾರ್ಟ್ 3 ಅಲ್ಲಿ. ಯಾಕಂದ್ರೆ ಲಾಟ್ ಆಫ್ ಟೈಮ್ಸ್ ನಾವ್ ಯೂಸ್ ಮಾಡುವಂತ ಸೆಟಪ್ಸ್ ಗಳೇ ಬೇರೆ. ಬಟ್ ಇದು ಗೊತ್ತಿರ್ಲಿ ನಿಮ್ಗೆ ಐಡಿಯಾ ಇರ್ಲಿ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಓಕೆ, ಸೊ ಏನು ಅಂದ್ರೆ ಇವಾಗ ನಾನು ಇನ್ನ ಒಂದು 0.5 ಹಾಕಕ್ಕೆ ನೋಡ್ತೀನಿ ಈ ಸ್ವಿಂಗ್ ಹತ್ರ ಬಂದಾಗ. ಓಕೆ, ಈ ಸ್ವಿಂಗ್ ಹತ್ರ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಸಪೋರ್ಟ್ ತಗೋತು ಅಂದ್ರೆ ಇನ್ನ ಒಂದು 0.5 ಹಾಕ್ತೀನಿ. ಓಕೆ, ಲೆಟ್ಸ್ ಸಿ ನೋಡೋಣ ಏನಾಗುತ್ತೆ ಏನು ಅಂತ. ಬಟ್ ಅದಕ್ಕೂ ಮುಂಚೆ ಐ ವಿಲ್ ಎಕ್ಸ್ಪ್ಲೈನ್ ದ ಟ್ರೇಡ್. ಓಕೆ, ಸೊ ರಿಮೂವ್ ಡ್ರಾಯಿಂಗ್ಸ್, ಸೊ ಎಸ್ ರಿಮೂವ್ ದಮ್. ಓಕೆ, ಸೊ ನಾನು ಹೇಳಿದ್ನಲ್ಲ ನನ್ನ ಒಂದು ಟ್ರೇಡ್. ಸೊ ಇಲ್ಲಿ ಎಂಟ್ರಿ ಆಗಿದೆ, ಇಲ್ಲಿಗೆ ಟಿ ಪಿ. ಓಕೆ, ಎಷ್ಟಾಗುತ್ತೆ ನೋಡೋಣ. ಅರೌಂಡ್ $675 ಆಗುತ್ತೆ. ಓಕೆ, $675 ಟಾರ್ಗೆಟ್. ಓಕೆ, 675. ಎಲ್ಲರೂ ಕೇಳ್ತಾ ಇರ್ತಾರೆ, ನೀವು ರಿಸ್ಕ್ ರಿವಾರ್ಡ್ ಪ್ರಕಾರ ಟ್ರೇಡ್ ಮಾಡಲ್ವಾ, ಬರೀ ಸ್ಕ್ಯಾಲ್ಪೇ ಮಾಡ್ತೀರಾ? ಮಾಡ್ತೀನಿ, ಅದಕ್ಕೆ ಈ ವಿಡಿಯೋ ಒಂದು ಆನ್ಸರ್ ಆಗಿರುತ್ತೆ. ನಮ್ಗೆ ಎಲ್ಲ ಗೊತ್ತಲ್ಲ. ಸಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಟ್ರೆಂಡ್ ಲೈನ್ ಅನ್ನ ಟೆಸ್ಟ್ ಮಾಡ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಈ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿ ಹಾಗೆ ಮೂವ್ಮೆಂಟ್ ಆಗಿಲ್ಲ, ಬ್ರೇಕ್ ಮಾಡಿ ಅಗೇನ್ ಈ ಟ್ರೆಂಡ್ ಲೈನ್ ನ ರೆಸ್ಪೆಕ್ಟ್ ಮಾಡ್ತಾ ಇದೆ ಮಾರ್ಕೆಟ್. ಅಂದ್ರೆ ಅರ್ಥ ಏನು, ದೇರ್ ಮೇ ಬಿ ಚಾನ್ಸ್ ಇನ್ನ ಈ ಹೈನ ಬೀಟ್ ಮಾಡ್ಕೊಂಡು ಹೋಗುವಂತ ಒಂದು ಚಾನ್ಸಸ್ ಇದೆ ಅಂತ. ಸಿ, ಇವೇನಿದೆಯಲ್ಲ ಈ ಟ್ರೆಂಡ್ ಲೈನ್, ಸಿ ನಾವೇನ್ ಅನ್ಕೋತೀವಿ, ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡಿದ ತಕ್ಷಣ ಎಕ್ಸಾಕ್ಟ್ ಆ ಲೈನ್ಸ್ ಗಳನ್ನ ರೆಸ್ಪೆಕ್ಟ್ ಮಾಡುತ್ತೆ. ಇಲ್ಲ, 200 EMA ವಿಲ್ ವರ್ಕ್ ಆಸ್ ಎ ಟ್ರೆಂಡ್ ಲೈನ್, 20 EMA ವಿಲ್ ವರ್ಕ್ ಆಸ್ ಎ ಟ್ರೆಂಡ್ ಲೈನ್. ನೀವು ಅಬ್ಸರ್ವ್ ಮಾಡಿ. ಓಕೆ, ಟ್ರೆಂಡ್ ಮೇಲೆ ಹೋಗ್ತಾ ಇದ್ದಂಗೂ 20 EMA ಹೋಗ್ತಾ ಇರುತ್ತೆ, 20 EMA ಗೆ ಹತ್ತತ್ರ ಬರ್ತಾ ಇರುತ್ತೆ. ನೀವು ಲೈನ್ ನ ಯೂಸ್ ಮಾಡೋದು ಒಂದು ಏನು ಟ್ರೆಂಡ್ ಈ ತರ ಇದೆ. ಇವಾಗ ಇಲ್ಲಿ ನೋಡ್ಬೋದು, ಈ ಒಂದು ಲೈನ್ ನ ರೆಸ್ಪೆಕ್ಟ್ ಮಾಡಿದೆ. ರೆಸಿಸ್ಟೆನ್ಸ್ ನ ನೀವು ಏನು ಸ್ಟ್ರೈಟ್ ಆಗಿ ಹಾಕೋತಿರಲ್ಲ, ಅದೇ ತರ ಟ್ರೆಂಡ್ ಲೈನ್ ನ ಈ ತರ ನಾವು ಸ್ಲಾಂಟ್ ಆಗಿ ಏನಕ್ಕೆ ಹಾಕೋತೀವಿ ಅಂದ್ರೆ, ಸಿ ಇಲ್ಲಿ 1 ಟಚ್, ಅಗೇನ್ 2 ಟಚ್, 3 ಟಚ್, ಮಾರ್ಕೆಟ್ ಬೀಟ್ ಮಾಡ್ತು, ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್. ಬಟ್ ಅಪ್ಪರ್ ವೀಕ್ ಇತ್ತು, ರೀಟೆಸ್ಟ್ ಮಾಡಿದೆ. ಓಕೆ, ಇಲ್ಲಿ ರೀಟೆಸ್ಟ್ ಮಾಡ್ಬೇಕಾದ್ರೆ ನೀವು ಒಂದನ್ನ ಅಬ್ಸರ್ವ್ ಮಾಡಿ. ರೀಟೆಸ್ಟ್, ಸಿ ನಾನು ಯೂಶಲಿ ನಾನು ಹೇಳ್ತೀನಲ್ಲ, ಐ ನೆವರ್ ಟ್ರೇಡ್ ವಿತ್ ಟ್ರೆಂಡ್ ಲೈನ್, ಟ್ರೇಡ್ ಮಾಡಲ್ಲ. ಬಟ್ ದ ಥಿಂಗ್ ಏನು ಅಂದ್ರೆ, ಇವಾಗ ಟ್ರೆಂಡ್ ಏನಿದೆಯಲ್ಲ 0.5 ನ ಸಪೋರ್ಟ್ ತಗೊಂಡು ಮೇಲ್ ಹೋಗಿರುವಂತದ್ದು ಜಸ್ಟ್ ಎ ಕರೆಕ್ಷನ್ ಇದು. ಜಸ್ಟ್ ಎ ಕರೆಕ್ಷನ್ ಇದು ಅಷ್ಟೇನೆ. ಸೊ ನಾನು ಇವಾಗ ನಿಮ್ಗೆ ಫಿಬ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ ನ ಹಾಕಿ ನಾನು ನಿಮ್ಗೆ ಇದನ್ನ ಹೇಳ್ತೀನಿ. ಓಕೆ, ಮಾರ್ಕೆಟ್ ಇಲ್ಲಿಂದ ಮೂವ್ಮೆಂಟ್ ಆಗಿದೆ, ಇಲ್ಲಿಂದ ಮೂವ್ಮೆಂಟ್ ಆಯ್ತು. ಓಕೆ, ಇಲ್ಲಿಂದ ಕರೆಕ್ಷನ್ ಆಯ್ತು, ಕರೆಕ್ಟಾ? ಸೊ ಇದು ಕರೆಕ್ಷನ್ ಲೆಕ್ಕ ಬರಲ್ಲ, ಇದು ಕರೆಕ್ಷನ್ ಲೆಕ್ಕ ಬರುತ್ತೆ. ಓಕೆ, ಸೊ ಮೂವ್ಮೆಂಟ್ ಆಯ್ತು, ಕರೆಕ್ಷನ್ ಮಾಡಿದೆ. ಸೊ ಇವಾಗ ಇಲ್ಲಿ ನೋಡ್ಬೋದು, 1 is ಹಿಯರ್. ಬಟ್ ಈ ಸ್ವಿಂಗು ನಾನ್ ರೆಸ್ಪೆಕ್ಟ್ ಮಾಡುವಂತ ಸ್ವಿಂಗ್. ಅಂದ್ರೆ ಸಾರಿ, ನಾನ್ ರೆಸ್ಪೆಕ್ಟ್ ಮಾಡುವಂತೀನಿ. ಈ ಸ್ವಿಂಗ್ ಏನಿದೆಯಲ್ಲ, ದಿರ್ ಮೇ ಬಿ ಚಾನ್ಸ್ ಅಲ್ವಾ, ಡಬಲ್ ಟಾಪ್ ಡಬಲ್ ಬಾಟಮ್ಸ್ ಏನೇ ಇರಲಿ ಈ ಝೋನ್ ಅಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಅಲ್ಲಿ ತನಕ ನನ್ನ ಒಂದು ಟಾರ್ಗೆಟ್ ಅನ್ನ ನಾನು ಇಟ್ಟಿದ್ದೀನಿ. ಓಕೆ, ಅಂಡ್ ಇಲ್ಲಿ ನೋಡ್ಬೋದು, ಈ ಟ್ರೆಂಡ್ ಲೈನ್ ನ ರೆಸ್ಪೆಕ್ಟ್ ಮಾಡ್ಬೇಕಾದ್ರೆ ನಿಮಗೆ 20 EMA ನ ಕೂಡ ರೆಸ್ಪೆಕ್ಟ್ ಮಾಡಿರುತ್ತೆ ಅದು, ಅವರೇಜ್ ಎಕ್ಸ್ಪೋನೆನ್ಷಿಯಲ್. ಓಕೆ, ಸೊ ಸೀರೀಸ್ ಇಲ್ಲಿ ಏನ್ ರೆಸ್ಪೆಕ್ಟ್ ಮಾಡ್ತಲ್ಲ ಗ್ರೀನ್ ಕ್ಯಾಂಡಲ್, ಇದು 20 EMA ನ ಕೂಡ ರೆಸ್ಪೆಕ್ಟ್ ಮಾಡಿದೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ರಿಸ್ಕ್ ರಿವಾರ್ಡ್ ಪ್ರಕಾರ ಕಾಯ್ತೀನಿ. ಇಟ್ಸ್ 1:2 ಇದೆ. ಓಕೆ, ರಿಸ್ಕ್ ರಿವಾರ್ಡ್ ಪ್ರಕಾರ ಟ್ರೇಡ್ ಮಾಡಕ್ ಬರುತ್ತೆ, ಐ ಟ್ರೇಡ್ ಸ್ಕ್ಯಾಲ್ಪ್ ಮಾಡೋದಕ್ಕೂ ಬರುತ್ತೆ, ಐ ಟ್ರೇಡ್ ಎವ್ರಿಥಿಂಗ್, ಎಲ್ಲಾನು ಮಾಡಕ್ ಬರುತ್ತೆ. ನಾನು ಯಾಕೆ ರಿಸ್ಕ್ ರಿವಾರ್ಡ್ ಟ್ರೇಡ್ ಮಾಡಲ್ಲ ಅಂದ್ರೆ ನಂಗೆ ಅದು ಮಜಾ ಕೊಡೋದಿಲ್ಲ, ಕಾಯ್ಕೊಂಡೆಲ್ಲ ಕೂತ್ಕೊಳ್ಳೋದಕ್ಕೆ. ನನ್ಗೆ ಹಿಂಗೆ ಪಟ್ ಅಂತ ಹಿಂಗ್ ಹೋಗಿ ದುಡ್ಡು ಮಾಡ್ಕೊಂಡ್ ಬಂದ್ಬಿಡ್ಬೇಕು ಅಷ್ಟೇ ನನ್ನ ತಲೆಯಲ್ಲಿರೋದು. ಓಕೆ, ಬಟ್ ಈ ರಾತ್ರಿ ನೈಟ್ ಟ್ರೇಡ್ ತಗೊಂಡ್ರೆ ಒಂದ್ ಸ್ವಲ್ಪ ಇದು ಮಜಾ ಇರುತ್ತೆ. ಯಾಕೆ ಅಂದ್ರೆ ಲೈಕ್ ನೈಟ್ ಎಲ್ಲ ನಿದ್ದೆ ಮಾಡೋ ಟೈಮಲ್ಲಿ ನೀವು ದುಡ್ಡು ಪ್ರಿಂಟ್ ಮಾಡ್ತಾ ಇರ್ತೀರ ಗುರು. ದಟ್ಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇದು 20 EMA ಮೇಲೆ ಕ್ಲೋಸ್ ಆಗಬೇಕು, ಚೆನ್ನಾಗಿರುತ್ತೆ. ಜಾಸ್ತಿ ದೊಡ್ಡ ವಿಡಿಯೋ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋದು.
SL is around 507. Okay, 1:2. ಆಯ್ತಾ? ಸೊ ಏನ್ ಮಾಡ್ತೀನಿ ಅಂದ್ರೆ ಇನ್ ಕೇಸ್ ನಿದ್ದೆಗಿದ್ದೆ ಹೋದ್ರೆ ಹಂಗೆ ಆನ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ಓಕೆನಾ? ರೆಕಾರ್ಡ್ ಆಗ್ತಾ ಇರತ್ತೆ. ಆಮೇಲೆ ಈಗ ಫೇಕು ಅಂತಾರೆ ಸ್ವಲ್ಪ ಜನ. ಅಂಥವ್ರು ಇದಾರೆ. ದಟ್ಸ್ ವೈ ರಿಫ್ರೆಶ್‌ನು ಮಾಡ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ನನ್ನ ಒಂದು ಕಾನ್ಫಿಡೆನ್ಸ್‌ನ ನೀವು ಅಬ್ಸರ್ವ್ ಮಾಡಿ. ಬೇರೆ ಏನು ಅಬ್ಸರ್ವ್ ಮಾಡಕ್ ಹೋಗ್ಬೇಡಿ. ನಾನಿಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಹೇಗೆ ಕೂತ್ಕೊಂಡು ನನ್ನ ಕಾನ್ಫಿಡೆನ್ಸ್ ಏನಿದೆ ಅಂತ ಅಬ್ಸರ್ವ್ ಮಾಡಿ. SL ಹಿಟ್ ಆದ್ರೂ ಐ ವಿಲ್ ಪೋಸ್ಟ್ ದಿಸ್. TP ಹಿಟ್ ಆದ್ರೂ ಐ ವಿಲ್ ಪೋಸ್ಟ್ ದಿಸ್. ಸಿಂಪಲ್. ಕಾಣ ಗೈಸ್ ವ್ಲಾಗ್ ರೆಡಿ ಆಗ್ತಾ ಇದೆ. ಓಕೆ, ಯಾರ್ಯಾರು ವ್ಲಾಗಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಒಳ್ಳೆ ಮಜಾ ಇದೆ. ಮಜಾ ಏನ್ ಗೊತ್ತಾ, ಇಷ್ಟು ದಿನ ಕೋರ್ಸ್ ಅಂತ ಇದ್ದವರೆಲ್ಲ ಇವಾಗ ಫ್ರೀ ಕೋರ್ಸ್ ಅಂತ ಯೂಟ್ಯೂಬ್ ಗಳಲ್ಲಿ ಹಾಕ್ತಾ ಇದ್ದಾರೆ. ಅಯ್ಯೋ ದೇವ್ರೆ. ಓಕೆ, ಬೇಕಿತ್ತು ಗುರು ಈ ಚೇಂಜ್. ಶುರು ಮಾಡಿ ಬೆಂಕಿ ಹಚ್ಬೇಕಾಗಿತ್ತು. ಇವಾಗ ಗೊತ್ತಾಗ್ಬಿಟ್ಟಿದೆ ಇನ್ ಜನ ಕೋರ್ಸ್ ಗೀರ್ಸ್ಗೆಲ್ಲ ಬರೋದಿಲ್ಲ ಅಂತ. ಸೊ ಯೂಟ್ಯೂಬ್ ಗಳಲ್ಲಿ ಇವಾಗ ಟೀಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನೋಡಿ. ಅಯ್ಯೋ ದೇವ್ರೆ. ಹೇಳ್ತೀನಲ್ಲ, ನೀವುಗಳು ಎಜುಕೇಟ್ ಆದಷ್ಟು ನಿಮಗೆ ಮೋಸ ಮಾಡೋದಕ್ಕಾಗೋದಿಲ್ಲ. ನನ್ನ HD ಎಷ್ಟು ದೊಡ್ಡ ಎಷ್ಟೊತ್ತಾಗ್ಬೋದು ಇದು? ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಕೂತ್ಕೊಂಡು. ಓಕೆ, ಸೊ ಜನ್ 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 ಜನ್.
Bro had ಓಕೆ ಸಿ ಕ್ರೋರ್ಸ್ ಗಟ್ಲೆ ಮಾಡೋದು ಈ 58 ಲಕ್ಷನೋ 60 ಲಕ್ಷನೋ ದಟ್ ಡಸಂಟ್ ಮ್ಯಾಟರ್. ಹಿಂಗ ಅನ್ನೋಷ್ಟಲ್ಲಿ ಮಾಡ್ಬಿಡ್ತೀನಿ. ಬಟ್ ದ ಥಿಂಗ್ ಏನ್ ಗೊತ್ತಾ, ನಾನು ಇವತ್ತೊಂದು ಲೈನ್ ಹೇಳಿದ್ದೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ಅತಿ ಆಸೆ ಬಿದ್ದಷ್ಟು ಡೌನ್ ಫಾಲ್ ನೋಡ್ತೀರ. ಬರ್ದಿಟ್ಕೊಂಡ್ಬಿಡಿ ಇದನ್ನ. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ನ್ ಮಾಡಿ ಖುಷಿಯಾಗಿರಿ. ಆಸೆ ಪಡೋದಕ್ಕೆ ಹೋಗ್ಬೇಡಿ. ಆಸೆ ಪಟ್ರೆ ಬರ್ದಿಟ್ಕೊಂಡ್ಬಿಡಿ ಇದನ್ನ. ಗುಡ್. ಓಕೆ, ಈಗ ಮೈಂಡ್ ಎಸ್ ಎಲ್ ನ ಪ್ಲಾನ್ ಮಾಡ್ಕೋತೀನಿ. ಅಂದ್ರೆ ಎಸ್ ಎಲ್ ವಿಲ್ ಗೋ ಹಿಯರ್. ಮೈಂಡ್ ಎಸ್ ಎಲ್ ಅದು. ಇನ್ನೊಂದು ಗೊತ್ತಾ ನಿಮ್ಗೆ, ಯಾವ ಹುಡುಗಿರು ಕೂಡ ನನ್ನ ಮಾತಾಡ್ಸೋದಿರ್ಲಿ ಕೇರ್ ಕೂಡ ಮಾಡ್ತಾ ಇರ್ಲಿಲ್ಲ ಮುಂಚೆ. ಇವಾಗೆಲ್ಲ ಅವರು ಡಿ ಎಂ ಗಳಲ್ಲಿ ಹಾಯ್ ಹಾಯ್ ವಿಶ್ವತ್ ಹಾಯ್ ವಿಶ್ವತ್ ಅಂತಾರೆ. ನಾನ್ ನೋಡಕ್ ಹೋಗೋದಿಲ್ಲ. ಐ ನೋ ಅದ್ ನನಗೆ ಅದ್ ನೀಡಿಲ್ಲ, ಬಟ್ ದಟ್ಸ್ ದ ಸಕ್ಸಸ್. ಆ ಸಕ್ಸಸ್ ಬೇಕು ಗುರು ಲೈಫ್ ಅಲ್ಲಿ. ನನ್ನ ಅಜ್ಜಿ ಆಡ್ಕೊಂಡು ಅವ್ರ ಮುಂದೆ ನಿಲ್ಬೇಕು. ಎಲ್ಲಾ ಟೈಮೂನು ಜೊತೆಗೆ ಇರ್ತಾನಲ್ಲ. ಗುಡ್ ಒನ್ ಗುರು.
ಇಲ್ಲಿಗೆ ಹೋದಾಗ ಬ್ರೇಕ್ ಇವ್ ಅಂತ ಅಂದ್ಬಿಡ್ತೀನಿ. ಓಕೆ, ಅಲ್ಲಿಗೆ ಹೋದಾಗ ಬ್ರೇಕ್ ಇವನ್ ನಿಂತ ಇರ್ತೀನಿ. ಅಂಡ್ ಹೋಪ್ ನಿಮ್ ಲಾಜಿಕ್ ಅರ್ಥ ಆಗಿರುತ್ತೆ. ಈಗ ನಾನೇನ್ ಸ್ಪೆಷಲ್ ಆಗಿ ಏನ್ ಹೇಳೋದ್ ಬೇಡ. ಅಂಡ್ ಇಫ್ ಯು ಸಿ ಲೈಕ್ ಇದು ಫಿಬ್ ರಿಟ್ರೇಸ್ಮೆಂಟ್ ಕೂಡ ಆಗಿರುತ್ತೆ. ಇವಾಗ ಫಿಬ್ ರಿಟ್ರೇಸ್ಮೆಂಟ್ ಅದು ನಾವು ಮುಂಚೆನೆ ಪಿಕ್ ಮಾಡಿದೆ ಅಷ್ಟೇ. ಗುಡ್ ಒನ್ ಗುರು. ಇದೊಂದು ಗ್ರೀನ್ ಕ್ಯಾಂಡಲ್ ಆಗಿ ಕವರ್ ಆದ್ರೆ ಇದೇ ತರ ಕ್ಯಾಂಡಲ್ ಆಗಿ ಕವರ್ ಆದ್ರೆ ಇಟ್ಸ್ ಗುಡ್. ಯಾವ ಎಸ್ ಎಂ ಸಿ ಗುರು, ಯಾವ ಐ ಸಿ ಟಿ ಗುರು, ಸಿಂಗಲ್ ಲೈನ್ ಗುರು. ಜಾಸ್ತಿ ಬಟ್ ನೈಟ್ ಏನಾಗುತ್ತೆ ಗೊತ್ತಾ, ಬಿಗ್ ಬಿಗ್ ಸ್ಪೈಕ್ಸ್ ಬರುತ್ತೆ. ಎಸ್ ಎಲ್ ಇಂದ ಎಲ್ಲ ಟ್ರೇಡ್ ಮಾಡಕ್ ಹೋಗ್ಬಾರ್ದು. ಸೊ ಈ ಲೈನ್ ಇದೆಯಲ್ಲ, ಇಟ್ಸ್ ಎ ಡೇಂಜರಸ್ ಲೈನ್. ಇಲ್ಲಿ ಬೀಟ್ ಆಗ್ಬೇಕದು. ಓಕೆ, ಅದೊಂದು ಬೀಟ್ ಆಗ್ಬೇಕು, ದೆನ್ ಇದೊಂದು ಬೀಟ್ ಆಗ್ಬೇಕು, ದೆನ್ ಟಿ ಪಿ. ಸೊ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಗೆ ಬಂದಿದ ತಕ್ಷಣನೇ ಮೂವ್ ಮಾಡ್ತೀನಿ ಬ್ರೇಕ್ ಇವನ್ಗೆ. ಐ ಡೋಂಟ್ ವಾಂಟ್ ಟು ಹೋಲ್ಡ್. ಅಂಡ್ ಎಸ್ ಎಲ್ ತುಂಬಾ ದೊಡ್ಡದಾಗೋಯ್ತು, ಕರೆಕ್ಟ್ ಅಲ್ಲ? ಸೊ ಎಸ್ ಎಲ್ ಕಮ್ಮಿ ಮಾಡ್ಬಿಡ್ತೀನಿ, ಮೊಬೈಲ್ ಎಲ್ಲ ಕಮ್ಮಿ ಮಾಡ್ತೀನಿ. ಎಸ್ ಎಲ್ ಕಮ್ಮಿ ಮಾಡ್ತೇನೆ. $414201 $355. ಕಮ್ಮಿ ಮಾಡಿದೆ ಎಸ್ ಎಲ್ ನ. ಎಸ್ ಎಲ್ ಇಲ್ಲಿ ತಂದಿದ್ದೀನಿ. ಓಕೆ, ಮಜಾ. ಸುಮ್ನೆ ಮಾತಾಡದೆ ಕೂತ್ಕೊಳ್ಳೋಕ್ ನನ್ ಕೈಯಲ್ಲಿ ಆಗಲ್ಲ ಗುರು.
ಗೈಸ್, ಇಂಚ್ ಬೆಸ್ಟ್ ಡೊಂಬಲ್ ಬೆಸ್ಟ್? ಸೊ ಈ ಕ್ಯಾಂಡಲ್ ಕವರ್ ಆಯ್ತು ಅಂದ್ರೆ ಲೈಕ್ ಈ ಹೈನ ಬ್ರೇಕ್ ಮಾಡ್ತು ಅಂದ್ರೆ ಐ ವಿಲ್ ಬ್ರಿಂಗ್ ದಿ ಎಸ್ ಎಲ್ ಹಿಯರ್. ಓಕೆ, ಕ್ಲೋಸ್ ಗೈಸ್, ಎವ್ರಿಥಿಂಗ್ ಕ್ಲೋಸ್ ಮಾಡಿದೆ. ಯಾಕಂದ್ರೆ ಈ ಲೆವೆಲ್ ಏನಿದೆಯಲ್ಲ, ಇಟ್ ವಿಲ್ ಕಮ್ ಅಂಡ್ ಹಿಟ್ ಆಗುತ್ತೆ. ಸೊ ದಟ್ಸ್ ವೈ ಐ ಥಿಂಕ್ 1:1 ನಲ್ಲಿ ಎಕ್ಸಿಟ್ ಆಗಿದ್ದೀನಿ. ಇಟ್ಸ್ ಓಕೆ. ಸೊ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತೀವಲ್ಲ, ಇದನ್ನೇನೆ. ಓಕೆ, ಸಿ, ಯಾಕೆ ನಾನು ಇಲ್ಲಿ ಎಕ್ಸಿಟ್ ಮಾಡ್ಕೊಂಡೆ ಅಂದ್ರೆ, ನಾನು ಇವಾಗ ಹೇಳ್ತೀನಿ. ಓಕೆ, ಸಿ, ಐ ಕ್ಯಾನ್ ಟೇಕ್ ಇಲ್ಲಿ ತನಕ ನಾನು ಇಟ್ಕೋಬಹುದು. ಬಟ್ ದ ಥಿಂಗ್ ಏನಂದ್ರೆ, ಇಲ್ಲಿ ಯಾಕೆ ಎಕ್ಸಿಟ್ ಮಾಡ್ಕೊಂಡೆ ಅಂದ್ರೆ, ಸಿ, ಸಿಂಪಲ್, ನಾನು ಇವಾಗ ನಿಮ್ಗೆ ಇಂಡಿಕೇಟರ್ ಹಾಕೊಂತೀನಿ. ಓಕೆ, ಸಿ, ನನಗೆ ಇಂಡಿಕೇಟರ್ ನ ಯೂಸ್ ಮಾಡ್ಬೇಕು ಅನ್ನೋದು ಏನಿಲ್ಲ. ನನಗೆ ಎಲ್ಲೆಲ್ಲಿ ಬೊಲಿಂಜರ್ ಬ್ಯಾಂಡ್ ಇರುತ್ತೆ ಅಂತಾನು ಗೊತ್ತಿರುತ್ತೆ. ಓಕೆ, ಲಿಟ್ರಲಿ ಬೊಲಿಂಜರ್ ಬ್ಯಾಂಡ್ ಇಲ್ಲಿ ಇರುತ್ತೆ ನೋಡಿ, ನಾನು ಹಾಕೋತೀನಿ. ನೋಡಿದ್ರ? ಸಿ, ನನಗೆ ಗೊತ್ತೇ ಇಲ್ಲ ಆಬ್ವಿಯಸ್ಲಿ. ಫಸ್ಟ್ ಆಫ್ ಆಲ್, ಜಸ್ಟ್ ಇಮ್ಯಾಜಿನ್ ಇಂಡಿಕೇಟರ್ ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ವಿತೌಟ್ ಇಂಡಿಕೇಟರ್ ನಾನು ಹೇಳ್ತೀನಿ. ಅಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಿದೀನಿ ಅಂತ ನೋಡಿ. ಸೊ ಇಲ್ಲಿ ಅಪ್ಪರ್ ಬ್ಯಾಂಡ್ ಹತ್ರ ಈ ತರ ಡೋಜಿಗಳಾದಾಗ ರಿಸ್ಕ್ ನ ತಗೊಳ್ಳೋದಕ್ಕೆ ಹೋಗ್ಬಾರ್ದು. ಓಕೆ, ಎಕ್ಸಿಟ್ ಇಟ್. ಎಲ್ಲಿ ಮಾರ್ಕೆಟ್ ನೀವು ಯಾವ ಪ್ರೈಸ್ ಅಲ್ಲಿ ಇರುತ್ತೆ ಅಲ್ಲಿ ಎಕ್ಸಿಟ್ ಮಾಡ್ಬಿಡಿ, ಆರ್ ಎಸ್ ಎಸ್ ಎಲ್ ನ ಮೂವ್ ಮಾಡ್ಬೇಕು. ಸಿ, ನನಗೆ ಇಲ್ಲಿ ಡೋಜಿ ಆಗಿದ್ಕೇನೆ ನಾನು ಪೊಸಿಷನ್ ನ ಕಟ್ ಮಾಡಿದ್ದು. ಓಕೆ, ಎಸ್ ಎಲ್ ನಾನು ಇವಾಗ ಕಾಸ್ಟ್ ಟು ಕಾಸ್ಟ್ ಮೂವ್ ಮಾಡ್ಬಿಟ್ಟಿದ್ರೆ ಏನಾಗಿರೋದು ಅಂದ್ರೆ, ವಾಟ್ ಇಫ್ ಅದು ಹಿಟ್ ಆಗಿದ್ರೆ ಹತ್ತತ್ರ ನಾನು $200 ಸುಮ್ಮನೆ ವೇಸ್ಟ್ ಮಾಡ್ಕೋತಾ ಇದ್ದೆ. ಓಕೆ, ಸೊ ದಟ್ಸ್ ವೈ ಇಂಥ ಸಿನಾರಿಯೋಸ್ ಬಂದಾಗ ನಾವು ಒಂದು ಎಸ್ ಎಲ್ ನ ಕಾಸ್ಟ್ ಟು ಕಾಸ್ಟ್ ಇಡಬೇಕು. ಕಾಸ್ಟ್ ಟು ಕಾಸ್ಟ್ ಇಟ್ರೆ ಮೈಂಡ್ ನಿಮ್ದು ಕಂಪ್ಲೀಟ್ಲಿ ಗಾನ್ ಆಗೋಗ್ಬಿಡುತ್ತೆ. ಸೊ ದಟ್ಸ್ ವೈ ಎಷ್ಟಕ್ಕೆ ಪ್ರಾಫಿಟ್ ಬಂದಿರುತ್ತೆ ಅಷ್ಟಕ್ಕೆ ಕ್ಲೋಸ್ ಮಾಡ್ಬಿಡ್ಬೇಕು. ಅಂಡ್ ಯೂಶಲಿ ಈ ಟ್ರೇಡ್ ನ ನಾವು ತಗೊಂಡಾಗ ನೀವು ನೋಡಿರ್ಬೋದು, ಹತ್ತತ್ರ $150 ಅಷ್ಟೇ ಮೈನಸ್ ಆಗಿದ್ದು. ಬಟ್ ವಿ ಗೈನ್ಡ್ ಅರೌಂಡ್ 150 ಪ್ಲಸ್ ಈ ಟ್ರೇಡ್ ಅಲ್ಲಿ 150 ಪ್ಲಸ್ ನ ಗೇನ್ ಮಾಡಿದ್ವಿ. ದಟ್ಸ್ ವೈ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸ್ಟಾಪ್ ಲಾಸ್ ನ ಈ ತರನೇ ನನ್ನ ತಲೆಯಲ್ಲಿ ಇಟ್ಕೊಳ್ಳೋದು. ಓಕೆ, ವೆನ್ ಎವರ್ ಐ ನೋ ಹೈ ಕಾನ್ಫಿಡೆಂಟ್ ಇರುವಂತ ಟ್ರೇಡ್ ಗಳಲ್ಲಿ ನಾನು ಎಸ್ ಎಲ್ ನ ಹೇಗೆ ಇಡ್ತೀನಿ ಅಂದ್ರೆ, ಈ ಒಂದು ಟ್ರೇಡ್ ಎಲ್ಲಿ ತನಕ ಮೈನಸ್ ಆಗಿತ್ತು, ಓಕೆ, $50 ಮೈನಸ್ ಆಗಿತ್ತು, ಐ ಎಕ್ಸ್ಪೆಕ್ಟ್ ಮೋರ್ ದನ್ $50 ನ. ಓಕೆ, ಇದೊಂಥರ ಸೈಕಾಲಜಿ ಲೆವೆಲ್ ನ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ ಮಾಡುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅಂಡ್ ನಾನು ಕಾನ್ಫಿಡೆನ್ಸ್ ಅಲ್ಲಿ ಕೂತಿರ್ತೀನಿ. ಬಟ್ ಇನ್ ಕೇಸ್ ಏನಾದ್ರು ಇಲ್ಲಿ ಬೀಟ್ ಮಾಡ್ಬಿಟ್ಟಿದ್ರೆ ಬೊಲಿಂಜರ್ ಬ್ಯಾಂಡ್ ನ, ಅವಾಗ ನಾನು ಹೋಲ್ಡ್ ಮಾಡ್ಕೊಂಡು ಕೂತ್ಕೋತಾ ಇದ್ದೆ. ಆಬ್ವಿಯಸ್ಲಿ ನೋಡ್ಬೋದು, ಇಲ್ಲಿ ಅಪ್ಪರ್ ಬ್ಯಾಂಡ್ ನ ಟಚ್ ಮಾಡಿ ನೋಡಿ ಬರೋದು, ಬ್ರೇಕ್ ಇವನ್ ಇಟ್ಟಿದ್ರು ಹಿಟ್ ಆಗೋಗಿರೋದು. ಓಕೆ, ದಿಸ್ ಈಸ್ ದ ಇಂಪ್ರೂವ್ಮೆಂಟ್. ಓಕೆ, ಯಾವ ಟ್ರೇಡ್ಸ್ ಗಳು ಎಲ್ಲೆಲ್ಲಿ ಕ್ಲೋಸ್ ಮಾಡ್ಬೇಕಂತ ಗೊತ್ತಿರ್ಬೇಕು, ಯಾವಾಗ ಹೋಲ್ಡ್ ಮಾಡ್ಬೇಕಂತ ಗೊತ್ತಿರ್ಬೇಕು. ಇವೆಲ್ಲ ಗೊತ್ತಿದ್ರೆ ಮಾತ್ರ ವಿನ್ ರೇಟ್ ನ ಜಾಸ್ತಿ ಮಾಡ್ಕೊಳಕ್ ಆಗೋದು. ಬಾಯ್ ಬಾಯ್.